ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಚಾಪ್ಟರ್ 2 ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಜೀವಂತ ಜಗತ್ತಿನ ವೈವಿಧ್ಯತೆಗಳು, ಇದರಲ್ಲಿ ಪಾರ್ಟ್ಸ್ 5 ಮತ್ತು 6 MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಮತ್ತು ಪಾರ್ಟ್ 6 ಮತ್ತು 7 ಕೀ ಆನ್ಸರ್ಸನ್ನು ಸಹ ನಾನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಅದರದ್ದೇ ಕಂಟಿನ್ಯೂಯೇಷನ್ ಪಾರ್ಟ್ 7 ಗ್ರೂಪ್ಸ್ ಆಫ್ ಪ್ಲಾಂಟ್ಸ್ ನೇಚರ್ ಸೀಡ್, ಸಸ್ಯದ ಗುಂಪಿನ ಗುಣಲಕ್ಷಣಗಳಲ್ಲಿ ಬೀಜದ ಪ್ರಾಮುಖ್ಯತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸನ್ನು ತೆಗೆದಿರೋದು. ದ ಫಸ್ಟ್ ಕ್ವಶನ್ ಈಸ್ ರೈಸ್, ಕಾರ್ನ್ ಆ್ಯಂಡ್ ಬಾರ್ಲಿ, ದೀಸ್ ಆರ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ಅಕ್ಕಿ, ಜೋಳ, ಬಾರ್ಲಿ. ಬಾರ್ಲಿ ಅನ್ನೋದು ಒಂದು ರೀತಿಯಾದಂತಹ ಅಕ್ಕಿ. ಈ ಮೂರು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗುತ್ತೆ ಅಂತ. ಆಪ್ಷನ್ ಎ ಮೊನೊಕಾಟ್, ಮೊನೊಕಾಟ್ ಅಂದರೆ ಏಕದಳ ಧಾನ್ಯ. ಆಪ್ಷನ್ ಬಿ ಡೈಕಾಟ್, ಡೈಕಾಟ್ ಅಂದರೆ ದ್ವಿದಳ ಧಾನ್ಯ. ಆಪ್ಷನ್ ಸಿ ಕಾಟಿಲಿಡನ್, ಕಾಟಿಲಿಡನ್ ಅಂದರೆ ಧಾನ್ಯಗಳು. ಆಪ್ಷನ್ ಡಿ ನನ್ ಆಫ್ ದೀಸ್, ಯಾವುದೂ ಅಲ್ಲ. ಈ ನಾಲ್ಕರಲ್ಲಿ ಯಾವುದು ಈ ಮೇಲಿನ ಧಾನ್ಯಗಳಿಗೆ ಉದಾಹರಣೆಯಾಗುತ್ತೆ ಅಂತ ಆನ್ಸರ್ ಮಾಡಬೇಕು. ಸೆಕೆಂಡ್ ಕ್ವಶನ್, ಪೀಸ್, ಸನ್ಫ್ಲವರ್ ಆ್ಯಂಡ್ ಗ್ರೀನ್ ಗ್ರಾಮ್, ದೀಸ್ ಆರ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ಇಲ್ಲಿ ಪೀಸ್ ಅಂದರೆ ಬಟಾಣಿ, ಸನ್ಫ್ಲವರ್ ಅಂದರೆ ಸೂರ್ಯಕಾಂತಿ ಬೀಜ, ಆ್ಯಂಡ್ ಗ್ರೀನ್ ಗ್ರಾಮ್ ಅಂದರೆ ಹೆಸರು ಕಾಳು ಅಥವಾ ಹಸಿರು ಕಾಳು. ಈ ಧಾನ್ಯಗಳು ಕೆಳಗಿನ ಯಾವುದಕ್ಕೆ ಉದಾಹರಣೆ? ಆಪ್ಷನ್ ಎ ಡೈಕಾಟ್, ದ್ವಿದಳ ಧಾನ್ಯ. ಆಪ್ಷನ್ ಬಿ ಮೊನೊಕಾಟ್, ಏಕದಳ ಧಾನ್ಯ. ಆಪ್ಷನ್ ಸಿ ಕಾಟಿಲಿಡನ್, ಧಾನ್ಯಗಳು. ಆಪ್ಷನ್ ಡಿ ನನ್ ಆಫ್ ದೀಸ್, ಯಾವುದೂ ಅಲ್ಲ. ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗುತ್ತೆ ಅಂತ. ಇದಿಷ್ಟು ಸಸ್ಯಕ್ಕೆ ಮತ್ತು ಅದರ ಭಾಗಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳಾಯಿತು. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದು ಇದೇ ಚಾಪ್ಟ್ರಲ್ಲಿ ಗ್ರೂಪ್ಸ್ ಆಫ್ ಎನಿಮಲ್ಸ್ ನೇಚರ್ ಬಾಡಿ ಪಾರ್ಟ್ಸ್, ಪ್ರಾಣಿಗಳ ಗುಂಪಿನ ಗುಣಲಕ್ಷಣಗಳು, ಅದರಲ್ಲಿ ಅದರ ದೇಹದ ಭಾಗಗಳು, ಅದರ ಸಂಬಂಧಪಟ್ಟಂತಹ ಕ್ವಶನ್ಸ್ ಇರೋದು. ಇಲ್ಲಿ ಫಸ್ಟ್ ಕ್ವಶನ್, ಲೆಗ್ಸ್, ಫಿನ್ಸ್ ಆ್ಯಂಡ್ ವಿಂಗ್ಸ್, ದೀಸ್ ಆರ್ ಡ್ಯಾಶ್. ಲೆಗ್ಸ್ ಅಂದರೆ ಕಾಲುಗಳು, ಫಿನ್ಸ್ ಅಂದರೆ ರೆಕ್ಕೆ. ಇಲ್ಲಿ ಮೀನಿನ ರೆಕ್ಕೆಯನ್ನು ಫಿನ್ಸ್ ಅಂತ ಕರಿತೀವಿ. ವಿಂಗ್ಸ್ ಅಂದ್ರೂ ರೆಕ್ಕೆ. ಪಕ್ಷಿಗಳ ದೇಹದ ರೆಕ್ಕೆಗಳನ್ನು ವಿಂಗ್ಸ್ ಅಂತ ಕರಿತೀವಿ. ಈ ಮೂರು ಕೆಳಗಿನ ದೇಹದ ಯಾವ ಭಾಗಗಳು ಅಂತ. ಆಪ್ಷನ್ ಎ ಬಾಡಿ ಪಾರ್ಟ್ಸ್ ಆಫ್ ಡಿಫ್ರೆಂಟ್ ಎನಿಮಲ್ಸ್, ಸಸ್ಯಗಳ ದೇಹದ ವಿವಿಧ ಭಾಗಗಳು. ಬಾಡಿ ಪಾರ್ಟ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್, ಪ್ರಾಣಿಗಳ ದೇಹದ ವಿವಿಧ ಭಾಗಗಳು. ಬಾಡಿ ಪಾರ್ಟ್ಸ್ ಆಫ್ ಡಿಫ್ರೆಂಟ್ ಥಿಂಗ್ಸ್, ವಸ್ತುಗಳ ದೇಹದ ವಿವಿಧ ಭಾಗಗಳು. ನನ್ ಆಫ್ ದಿ ಎಬೋ, ಯಾವುದೂ ಅಲ್ಲ. ಈ ನಾಲ್ಕರಲ್ಲಿ ಯಾವುದು ಪ್ರಾಣಿಗಳದ, ಪ್ರಾಣಿಗಳದ, ಸಸ್ಯಗಳದ ಅಥವಾ ಅದರ ವಸ್ತುಗಳ ದೇಹದ ಭಾಗಗಳ, ಇವು ಯಾವುದು ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವಿ ಗೋ ಫಾರ್ ಫೋರ್ತ್ ಕ್ವಶನ್, ನೇಮ್ ಗೋಟ್ ಈಸ್ ಯೂಸ್ಡ್ ಫಾರ್ ದೇರ್ ಬಾಡಿ ಪಾರ್ಟ್ಸ್ ಫಾರ್ ಮೂಮೆಂಟ್ ಈಸ್ ಡ್ಯಾಶ್. ಹಾಗಂದ್ರೆ ಏನರ್ಥ? ಗೋಟ್ ಅಂದರೆ ಇಲ್ಲಿ ಮೇಕೆ. ಮೇಕೆ ತನ್ನ ಚಲನೆಗೋಸ್ಕರ ದೇಹದ ಯಾವ ಭಾಗವನ್ನು ಉಪಯೋಗಿಸಿಕೊಳ್ಳುತ್ತದೆ ಅಂತ. ಈ ಕೆಳಗಿನ ಯಾವ ಭಾಗವನ್ನು ಚಲನೆಗೋಸ್ಕರ ಯೂಸ್ ಮಾಡಿಕೊಳ್ಳುತ್ತೆ ಮೇಕೆ ಅಂತ ಆನ್ಸರ್ ಮಾಡಬೇಕು. ಆಪ್ಷನ್ ಎ ಫಿನ್ಸ್, ಫಿನ್ಸ್ ಅಂದರೆ ರೆಕ್ಕೆಗಳು. ಆಪ್ಷನ್ ಬಿ ಲೆಗ್ಸ್, ಕಾಲುಗಳು. ಆಪ್ಷನ್ ಸಿ ವಿಂಗ್ಸ್, ಇದು ರೆಕ್ಕೆಗಳು. ನನ್ ಆಫ್ ದೀಸ್, ಯಾವುದೂ ಅಲ್ಲ. ಈ ನಾಲ್ಕರಲ್ಲಿ ಯಾವುದನ್ನು ಉಪಯೋಗಿಸಿಕೊಂಡು ಮೇಕೆ ತನ್ನ ಚಲನೆಯನ್ನು ಮಾಡುತ್ತೆ. ಫಿಫ್ತ್ ಒನ್, ನೇಮ್ ದ ಟೈಪ್ ಆಫ್ ಮೂಮೆಂಟ್ ಇನ್ ಪಿಜನ್ ಈಸ್. ಪಿಜನ್ ಅಂದರೆ ಪಾರಿವಾಳ. ಪಾರಿವಾಳ ತನ್ನ ದೇಹವನ್ನು ಚಲಿಸೋದಕ್ಕೆ ದೇಹದ ಯಾವ ರೀತಿ ಚಲನೆ ಮಾಡುತ್ತೆ ಪಾರಿವಾಳ ಅಂತ. ಯಾವ ರೀತಿಯಾದಂತಹ ಚಲನೆ ಇರುತ್ತೆ ಪಾರಿವಾಳದಲ್ಲಿ ಅಂತ ಕ್ವಶನ್ನು. ಆಪ್ಷನ್ ಎ ವಾಕ್ ಆ್ಯಂಡ್ ಫ್ಲೈಸ್, ಇದು ನಡೆಯುತ್ತೆ ಮತ್ತು ಹಾರುತ್ತೆ. ಆಪ್ಷನ್ ಬಿ ವಾಕ್ ಆ್ಯಂಡ್ ಸ್ಟೇ, ನಡೆಯುತ್ತೆ ಮತ್ತು ನಿಂತ್ಕೊಳ್ಳುತ್ತೆ ಒಂದು ಕಡೆ. ವಾಕ್ ಆ್ಯಂಡ್ ಜಂಪ್, ನಡೆಯುತ್ತೆ ಮತ್ತು ಕುಪ್ಪಳಿಸುತ್ತೆ. ಆಪ್ಷನ್ ಡಿ ಆಲ್ ಆಫ್ ದೀಸ್, ಎಲ್ಲವೂ. ಪಿಜನ್ದು, ಪಾರಿವಾಳದ ಯಾವ ರೀತಿಯಾದಂಥ ಚಲನೆ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಬಂದು ಸಿಕ್ಸ್ತ್ ಒನ್, ನೇಮ್ ಫಿಶ್ ಈಸ್ ಯೂಸ್ಡ್ ಫಾರ್ ದೇರ್ ಬಾಡಿ ಪಾರ್ಟ್ಸ್ ಫಾರ್ ಮೂಮೆಂಟ್ ಈಸ್. ಮೀನು ಚಲನೆಗೋಸ್ಕರ ತನ್ನ ದೇಹದ ಯಾವ ಭಾಗವನ್ನು ಉಪಯೋಗಿಸಿಕೊಳ್ಳುತ್ತೆ ಅಂತ ಆನ್ಸರ್ ಮಾಡಬೇಕು. ಆಪ್ಷನ್ ಎ ಲೆಗ್ಸ್, ಆಪ್ಷನ್ ಬಿ ವಿಂಗ್ಸ್, ಆಪ್ಷನ್ ಸಿ ಫಿನ್ಸ್, ಆಪ್ಷನ್ ಡಿ ನನ್ ಆಫ್ ದಿಸ್. ಇಲ್ಲಿ ಲೆಗ್ಸ್ ಅಂದರೆ ಕಾಲುಗಳು, ವಿಂಗ್ಸ್ ಅಂದರೆ ರೆಕ್ಕೆಗಳು, ಫಿನ್ಸ್ ಅಂದರೂ ರೆಕ್ಕೆಗಳು. ಡಿ ನನ್ ಆಫ್ ದಿಸ್ ಅಂದರೆ ಯಾವುದೂ ಅಲ್ಲ.
7th question. Name the animal is used for their body parts for movement both legs and wings are. ಇಲ್ಲಿ ಈ ಕೆಳಗಿನ ಯಾವ ಪ್ರಾಣಿ ಚಲನೆಗೋಸ್ಕರ ತನ್ನ ದೇಹದ ಎರಡೂ ಭಾಗಗಳು ಅಂದರೆ ಕಾಲು ಮತ್ತು ರೆಕ್ಕೆ ಎರಡನ್ನೂ ಉಪಯೋಗಿಸಿಕೊಳ್ಳುತ್ತೆ? ಯಾವ ಪ್ರಾಣಿ ಚಲನೆಗೋಸ್ಕರ ಕಾಲು ಮತ್ತು ರೆಕ್ಕೆ ಎರಡನ್ನ ಉಪಯೋಗಿಸ್ಕೊಳ್ಳುತ್ತೆ ಅಂತ ಆನ್ಸರ್ ಮಾಡಬೇಕು. ಆಪ್ಷನ್ ಎ ಗೋಟ್ ಮೇಕೆ, ಆಪ್ಷನ್ ಬಿ ಹೌಸ್ ಫ್ಲೈ ಅಂದರೆ ನೊಣ, ಆಪ್ಷನ್ ಸಿ ಆ್ಯಂಟ್ ಅಂದರೆ ಇರುವೆ, ಆಪ್ಷನ್ ಡಿ ಫಿಶ್ ಅಂದರೆ ಮೀನು. ಈ 4 ಪ್ರಾಣಿಗಳಲ್ಲಿ ಯಾವುದು ಕಾಲು ಮತ್ತು ರೆಕ್ಕೆಯನ್ನು ಉಪಯೋಗಿಸ್ಕೊಂಡು ಚಲಿಸುತ್ತೆ ಅಂತ ಆನ್ಸರ್. 8th one. Goat, cow, buffalo. These animals are used for movement their body parts are. ಹಾಗಂದರೆ ಮೇಕೆ, ಹಸು, ಎಮ್ಮೆ ಈ ಪ್ರಾಣಿಗಳು ತಮ್ಮ ಚಲನೆಗೋಸ್ಕರ ದೇಹದ ಯಾವ ಭಾಗವನ್ನು ಉಪಯೋಗಿಸಿಕೊಳ್ಳುತ್ತೆ? ಓನ್ಲಿ ವಿಂಗ್ಸ್ ಅಂದರೆ ರೆಕ್ಕೆಗಳು ಮಾತ್ರ, ಓನ್ಲಿ ಲೆಗ್ಸ್ ಕಾಲುಗಳು ಮಾತ್ರ, ಓನ್ಲಿ ಫಿನ್ಸ್ ಇಲ್ಲೂ ಅಷ್ಟೇ ರೆಕ್ಕೆಗಳು ಮಾತ್ರ, ನನ್ ಆಫ್ ದಿಸ್ ಯಾವುದೂ ಅಲ್ಲ. ಓಕೆ, ನೆಕ್ಸ್ಟ್ ವಿ ಗೋ ಫಾರ್ 9th question. The animal used their body movement for both legs and wings is. ಈ ಕೆಳಗಿನ ಯಾವ ಪ್ರಾಣಿ ಚಲನೆಗೋಸ್ಕರ ಕಾಲು ಮತ್ತು ರೆಕ್ಕೆಗಳನ್ನು ಉಪಯೋಗಿಸಿಕೊಳ್ಳುತ್ತೆ? ಆಪ್ಷನ್ ಎ ಫಿಶ್, ಆಪ್ಷನ್ ಬಿ ಆ್ಯಂಟ್, ಆಪ್ಷನ್ ಸಿ ಗೋಟ್, ಆಪ್ಷನ್ ಡಿ ಪಿಜನ್. ಮೀನು, ಇರುವೆ, ಮೇಕೆ, ಪಾರಿವಾಳ. 4ರಲ್ಲಿ ಯಾವುದು ಕಾಲು ಮತ್ತು ರೆಕ್ಕೆಯನ್ನು ಬಳಸಿ ಚಲಿಸುತ್ತೆ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವಿ ಗೋ ಫಾರ್ 10th question. Who is the key role of Save Silent Valley movement? ಈ ಸೇವ್ ಸೈಲೆಂಟ್ ವ್ಯಾಲಿ ಮೂಮೆಂಟ್ನ ಮುಖ್ಯ ಪಾತ್ರಧಾರರು ಯಾರು? ಜಾನಕಿ ಅಮ್ಮಲ್, ಗೌರಿ ಅಮ್ಮಲ್, ಲಕ್ಷ್ಮಿ ಅಮ್ಮಲ್, ಆಲ್ ಆಫ್ ದಿಸ್. ಈ 4ರಲ್ಲಿ ಯಾರು ಈ ಸೇವ್ ಸೈಲೆಂಟ್ ವ್ಯಾಲಿ ಮೂಮೆಂಟ್ನ ಪ್ರಮುಖರು, ಕಾರಣಕರ್ತರು ಯಾರು ಅಂತ ಆನ್ಸರ್ ಮಾಡಬೇಕು. 11th one. This ಸೇವ್ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಹೆಲ್ಡ್ ಇನ್. ಈ ಸೇವ್ ಸೈಲೆಂಟ್ ವ್ಯಾಲಿ ಮೂಮೆಂಟು ಎಲ್ಲಿ ಜರುಗಿದ್ದು? ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್. ಕರ್ನಾಟಕದಲ್ಲ, ಕೇರಳದಲ್ಲ, ತಮಿಳುನಾಡಲ್ಲ, ಆಂಧ್ರ ಪ್ರದೇಶದಲ್ಲ, ಯಾವ ರಾಜ್ಯದಲ್ಲಿ ನಡೀತು ಈ ಸೇವ್ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಈಸ್ ಲಾಸ್ಟ್ ಕ್ವಶನ್. ವಾಟ್ ಈಸ್ ದಿಸ್ ಸೇವ್ ಸೈಲೆಂಟ್ ವ್ಯಾಲಿ ಮೂಮೆಂಟ್? ಈ ಸೇವ್ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂದರೆ ಏನು? ಸೇವ್ ಪ್ಲಾಂಟ್ಸ್ ಇನ್ ಇಂಡಿಯಾ ಅಂಡ್ ಇಂಡಿಯಾದಲ್ಲಿರುವಂತಹ ಸಸ್ಯಗಳನ್ನು ಸಂರಕ್ಷಿಸೋದು. ಪ್ರಿಸರ್ವ್ ಡಾಕ್ಯುಮೆಂಟ್ ಆಫ್ ಬಯೋಡೈವರ್ಸಿಟಿ ಇನ್ ಇಂಡಿಯಾ ರಿಚೆಸ್ಟ್ ಪ್ಲಾಂಟ್ ಅಂದರೆ ಬೆಲೆಬಾಳುವಂತಹ ಮರಗಳ ಡಾಕ್ಯುಮೆಂಟನ್ನು ಸಂರಕ್ಷಿಸಿರೋದು. ಪ್ರಿಸರ್ವ್ ರಿಯಲ್ ಫಾರೆಸ್ಟ್ ಬ್ಯೂಟಿ ಅಂದರೆ ಕಾಡಿನ ಸೌಂದರ್ಯವನ್ನು ಸಂರಕ್ಷಿಸಿರೋದು. ಅದು ಹೇಗಿರುತ್ತೆ ಹಾಗೆ ಕಾಡನ್ನು ಸಂರಕ್ಷಿಸೋದು, ಅದರ ಸೌಂದರ್ಯವನ್ನು ಸಂರಕ್ಷಿಸೋದು. ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಈ ಬಿ ಮತ್ತು ಸಿ ಎರಡೂನ ಸೇವ್ ಸೈಲೆಂಟ್ ವ್ಯಾಲಿ ಅಂದರೆ. ಇದಕ್ಕೆ ಆನ್ಸರ್ ಬೇಕು ಅಂದರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ನಾನು ಕೊಡೋ ಟಿಪ್ಸ್ ಏನು ಅಂದರೆ ಸೈನ್ಸು ನಿಮಗೆ ಅರ್ಥ ಆಗಬೇಕು ಚೆನ್ನಾಗಿ ಈಸಿಯಾಗಿ, ಮತ್ತು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು ಅಂದರೆ ಜಾಸ್ತಿ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಬೇಕು, ಲೈನ್ ಟು ಲೈನ್ ರೆಫರ್ ಮಾಡಬೇಕು. ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸೈನ್ಸು. ಸೊ ನಾನು ಅದು ಟೆಕ್ಸ್ಟ್ ಬುಕ್ ಒಳಗಡೆಯಿಂದನೇ ಈ ಕ್ವಶನ್ಸನ್ನು ತೆಗೆದಿರೋದು. ಸೊ ಇದು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ಸಿ ಇ ಟಿಗೆ ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಸಹ ಹೆಲ್ಪ್ ಆಗುತ್ತೆ. ಸೊ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ. ನೆಕ್ಸ್ಟು ಇದೇ ಕಂಟಿನ್ಯೂಯೇಷನ್ ಪಾರ್ಟ್ 8 ಭಾಗದಲ್ಲಿ ಮತ್ತೆ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ವಿಲ್ ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.